next problem. Note down the problem. It is slightly different from other problems. Okay. 2-point charges of magnitude 5 millicoulomb and 15 millicoulomb are 6 centimeter apart in vacuum. Are 6 centimeter apart in vacuum. Full stop. Find the force on a 20 microcoulomb charge. Find the force on a 20 microcoulomb charge placed at the midpoint of the line joining two charges. Placed at the midpoint of the line joining the two charges. Now, problem let us consider 2-point charges of magnitude 5 microcoulomb and 15 microcoulomb. ಇದನ್ನ ಪಾಯಿಂಟ್ ಎ ಅಂತ ಹೇಳೋಣ, ಇದನ್ನ ಪಾಯಿಂಟ್ ಬಿ ಅಂತ ಕರಿತೀನಿ. ಇಲ್ಲಿರೋ ಚಾರ್ಜ್ ಎಷ್ಟು ಅಂದ್ರೆ 5 ಮೈಕ್ರೋಕೂಲಂಬ್, ಇಲ್ಲಿರೋ ಚಾರ್ಜ್ ಎಷ್ಟು ಅಂತಂದ್ರೆ 15 ಮೈಕ್ರೋಕೂಲಂಬ್. ಸೊ ಎರಡು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಏನಾಗುತ್ತೆ, obviously the nature of force will be repulsive. And it has been separated by a distance of how much? 6 centimeter. ಇವೆರಡನ್ನ ಸೆಪರೇಟ್ ಮಾಡಿರೋ ಡಿಸ್ಟೆನ್ಸ್ ಎಷ್ಟಪ್ಪ ಅಂತಂದ್ರೆ 6 centimeter. ಅದಾದ್ಮೇಲೆ ನೋಡಿ, find the force on a 20 microcoulomb charge placed at the midpoint of the line joining two charges ಅಂತ ಹೇಳ್ತಾರೆ. ಸೊ ಇವೆರಡರ ಮಧ್ಯೆ ಒಂದು ಮಿಡ್ ಪಾಯಿಂಟ್ ನ ನಾವು ತಗೊಳ್ಳೋಣ. ಸೊ ಮಿಡ್ ಪಾಯಿಂಟ್ ಇಸ್, ಲೆಟ್ ಮಿ ಕಾಲ್ ದಿಸ್ ಪಾಯಿಂಟ್ ಸಿ ಅಂತ ಹೇಳ್ತೀನಿ. ಈ ಮಿಡ್ ಪಾಯಿಂಟ್ ನಲ್ಲಿ ಹಾಗಾದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಇದು 3 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 3 ಸೆಂಟಿಮೀಟರ್ ಆಗುತ್ತೆ. ಸೊ ಈ ಪಾಯಿಂಟ್ ನಲ್ಲಿ ಒಂದು ಚಾರ್ಜ್ ನ ಇಡ್ತಾರೆ ಅಂತ ಹೇಳಿದರೆ, ಎಷ್ಟು ಚಾರ್ಜ್ ಇದು? 20 ಮೈಕ್ರೋಕೂಲಂಬ್. ಸೊ 20 ಮೈಕ್ರೋಕೂಲಂಬ್ ಚಾರ್ಜ್ ನ ಇಟ್ಟಾಗ, so we had to find out what is the force on 20 microcoulomb charge placed at the midpoint. So ಇಲ್ಲಿ ಒಂದು ಚಾರ್ಜ್ ಇಟ್ಟೇನೆ, the 20 coulomb is also a positive charge. So ಇವೆರಡರ ಮಧ್ಯೆ ಇಂಟರಾಕ್ಷನ್ ಹೇಗಿರುತ್ತೆ? ಇದು ಪ್ಲಸ್ ಚಾರ್ಜ್, ಇದು ಪ್ಲಸ್ ಚಾರ್ಜ್. there will be a repulsive. ಅದೇ ತರ ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಇವೆರಡರ ಮಧ್ಯೆ ಇಂಟರಾಕ್ಷನ್ ಹೇಗಿರುತ್ತೆ? ರಿಪಲ್ಸಿವ್ ಇದ್ದೇ ಇರುತ್ತೆ. ಹಾಗಾದ್ರೆ how do you calculate what is the net force acting on this 20 microcoulomb of charge placed at the midpoint of the line joining two charges? ಅದಕ್ಕೆ ಒಂದು ಜ್ಞಾಪಕ ಇಟ್ಕೊಂಡಿರಿ, ಈ ತರ ಪ್ರಾಬ್ಲಮ್ ಬಂದಾಗ ಇವೆರಡರ ಮಧ್ಯೆ ಇಂಟರಾಕ್ಷನ್ ಯಾವ ರೀತಿ ಇದೆ, you have to understand what is the direction of the force. ಇವಾಗ ಇವೆರಡರ ಮಧ್ಯೆ ಇರೋದು ರಿಪಲ್ಸಿವ್ ಏನೆ, ಇವೆರಡರ ಮಧ್ಯೆ ಇರೋದು ಕೂಡ ರಿಪಲ್ಸಿವ್ ಏನೆ, ಇವೆರಡರ ಮಧ್ಯೆ ಇರೋದು ಕೂಡ ರಿಪಲ್ಸಿವ್ ಏನೆ. ಹಾಗಾದ್ರೆ how do you calculate the resultant force ಅಂತಂದ್ರೆ, ನೋಡಿ, ಇದು ಸ್ಮಾಲರ್ ಚಾರ್ಜ್, ಇದು ರಿಲೇಟಿವ್ಲಿ ಅ ಬಿಗರ್ ಚಾರ್ಜ್. ಇದು ಕೂಡ ಇದು ಕಂಪೇರ್ ಮಾಡಿದ್ರೆ ಇದು ಸ್ಮಾಲರ್ ಚಾರ್ಜ್, ಇದು ರಿಲೇಟಿವ್ ಅ ಬಿಗರ್ ಚಾರ್ಜ್. ಬಟ್ ಇವೆರಡರ ಮಧ್ಯೆ ನಾವು ತಗೊಂಡಾಗ ಇದು ಸ್ಮಾಲರ್ ಚಾರ್ಜ್ ಇದೆ, ಇದು ಬಿಗರ್ ಚಾರ್ಜ್ ಇದೆ. ಸೊ ಇವೆರಡರ ಮಧ್ಯೆ ಇಂಟರಾಕ್ಷನ್ ಬಂದಾಗ ಇದು ಇದನ್ನ ಜಾಸ್ತಿ ತಳ್ಳುತ್ತೋ ಅಥವಾ ಇದು ಇದನ್ನ ಜಾಸ್ತಿ ತಳ್ಳುತ್ತೋ ಅಂದ್ರೆ ಈ ಫೋರ್ಸ್ ನಮಗೆ ಜಾಸ್ತಿ ಇರುತ್ತೆ, ಬಿಕಾಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಇಸ್ ಮೋರ್ ಕಂಪೇರ್ ಟು ದಿಸ್ ಒನ್. ಹಾಗಾಗಿ ಬಿ ಅನ್ನೋದು ಯಾವಾಗಲೂ ಎ ಚಾರ್ಜ್ ನ ತಳ್ಳುತ್ತೆ ಬಿಕಾಸ್ ಆಫ್ ದ ಮ್ಯಾಗ್ನಿಟ್ಯೂಡ್. ಹಾಗಾದ್ರೆ ನಾನು ಡೈರೆಕ್ಷನ್ಸ್ ಬರೆಯುವಾಗ ಯಾವ ರೀತಿ ನಾನು ಬರೀಬೇಕು ಅಂತಂದ್ರೆ, ನೋಡು, ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು ಎ ಡ್ಯೂ ಟು ಬಿ ಅಂತಂದ್ರೆ ಅದನ್ನ ಎಫ್ ಬಿ ಅಂತ ಬರೀತೀನಿ, ಎಫ್ ಬಿ. ಸೊ ಆಕ್ಟಿಂಗ್ ಟುವರ್ಡ್ಸ್ ಅಲಾಂಗ್ ಬಿ ಎ. ಅದೇ ತರ ಎ ಇಸ್ ಆಕ್ಟಿಂಗ್ ಆನ್ ಬಿ ಅಂತಂದಾಗ ಅದನ್ನ ಈ ತರ ಬರೀತೀನಿ, ಎಫ್ ಎ ಅಂತ ಬರೀತೀನಿ. ಫೋರ್ಸ್ ಆಕ್ಟಿಂಗ್ ಆನ್, ಫೋರ್ಸ್ ಡ್ಯೂ ಟು ಚಾರ್ಜ್ at q is acting on b along this particular direction. ಇವೆರಡನ್ನ ನಾವು ತಗೊಂಡಾಗ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, the resultant force is always, it can be calculated like this, ಈ ತರ F is equal to FB minus FA, FB minus FA. ಇದು resultant force ನಾವು ಕ್ಯಾಲ್ಕುಲೇಟ್ ಮಾಡಬೇಕು. Follow this, F equals FB minus FA along BA, force from B to A, along BA. So how do you calculate this one? ಇದಕ್ಕೆ ನಾವು ಫಾರ್ಮುಲಾ ಅಪ್ಲೈ ಮಾಡೋಣ. So we can write this as F equals FB. FB ನಾವು ತಗೊಂಡ್ರೆ ನೋಡು, ಇದು ಫೋರ್ಸ್, ಇದು ಫೋರ್ಸ್.
What is the common factor ಅಂದ್ರೆ 1 by 4 pi epsilon naught is a common factor. So ಅದನ್ನ ನಾವು ಆಚೆ ತಗೊಂಡ್ಬಿಟ್ರೆ with respect to b ನೋಡೋಣ. with respect to b ಚಾರ್ಜ್ ನಾನು ತಗೊಂಡಾಗ ಇಲ್ಲೊಂದು ಚಾರ್ಜ್ ಇದೆ ಇಲ್ಲೊಂದು ಚಾರ್ಜ್ ಇದೆ. ಇದರ ಡಿಸ್ಟೆನ್ಸ್ ನಾನು ತಗೊಂಡ್ರೆ ನೋಡಿ what is the charge here q1 ಏನಾಗುತ್ತೆ ನನಗೆ 15 ಮೈಕ್ರೋ ಕೂಲಂಬ್ ಆಗುತ್ತೆ. ಮೈಕ್ರೋ ಮೀನ್ಸ್ 10 power minus 3. what is q2 ಅಂತಂದ್ರೆ 20 into 10 power minus 6 whole divided by distance ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟು 3 ಸೆಂಟಿಮೀಟರ್ 3 into 10 power minus 2 whole square ಆಗುತ್ತೆ. ಮೈನಸ್ ಇವಾಗ what is FA ನ ಕ್ಯಾಲ್ಕುಲೇಟ್ ಮಾಡಬೇಕು. FA ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇವೆರಡರ ಚಾರ್ಜ್ ಮಧ್ಯ ಸೊ q1 q2 ಇದಾಗುತ್ತೆ. ಸೊ ಇಲ್ಲಿರೋ ಚಾರ್ಜ್ ಎಷ್ಟು 5. ಸೊ 5 into 10 power minus 3 5 into 10 power minus 3. what is q2 ಅಂದ್ರೆ ಚಾರ್ಜ್ ಇದು ಚಾರ್ಜ್ at C 20 into 10 power minus 6 divided by what is the separation of distance 3 cm. ಇಲ್ಲಿ ಏನು ಮಾಡಬಹುದು ಅಂದ್ರೆ ನೋಡಿ ಇಲ್ಲಿ 1 by 4 by epsilon naught ಅಂದ್ರೆ ನನಗೆ ಗೊತ್ತಿದೆ. ಸೊ ಇದು ಈಕ್ವಿ ಡಿಸ್ಟೆನ್ಸ್ ಇಂದ ಮಿಡ್ ಪಾಯಿಂಟ್ ಇಂದ ಇದನ್ನ ಬೇಕಿದ್ರೆ we can easily take it as a common factor. ಇದನ್ನ ಏನು ಮಾಡಬಹುದು ಅಂದ್ರೆ AC square will be equal to AB square ಅಂತ ತಗೊಂಡ್ರೆ ನಾವು 3 ಸೆಂಟಿಮೀಟರ್ ನ ಹಾಗೆ ಇಟ್ಕೊಂಡ್ರೆ 10 power minus 2 whole square ಈ ಕಾಮನ್ ಫ್ಯಾಕ್ಟರ್ ನ ನಾವು ತಗೊಂಡ್ಬಿಡೋಣ. ಸೊ ನಮಗೆ ಆಲ್ರೆಡಿ ಗೊತ್ತಿದೆ 1 by 4 by epsilon naught ಅಂದ್ರೆ ಎಷ್ಟು 9 into 10 to the power of 9 9 into 10 to the power of 9 divided by 3 into 10 power minus 2 whole square 3 into 10 power minus 2 whole square. So ivaga we can write as it is. In the next step you can reduce the steps here. Nodi 9 into 10 to the power of 9 andre 9 into 10 to the power of 9 hage ಬರ್ಕೊಳ್ಳೋಣ. 3 square is 9 into 10 power minus 2 whole square andre minus 4 ಆಗುತ್ತೆ. So write the numbers as it is 15 into 20 into minus 3 minus 6 10 power minus 9 minus 5 into 100 into 10 power minus 9. ಇನ್ನು ಈಸಿಯಾಗಿ ಸಿಂಪ್ಲಿಫೈ ಮಾಡಬಹುದು. ನೋಡಿ ಇಲ್ಲಿ 10 power minus 9 ಇದೆ ಇನ್ನು 10 power minus 9 you can take out 10 power minus 9 as a common factor 9 ಕ್ಯಾನ್ಸಲ್ ಆಗೋಯ್ತು. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡು 15 2s 300 ಆಗುತ್ತಲ್ಲ 300 15 into 20 ಅಂದ್ರೆ 300 ಆಗುತ್ತೆ. 10 power 9 ಇದೆ. ಸೊ 300 minus 100 ಅಂದ್ರೆ 200 ಬರುತ್ತೆ 200. so you can write the result as 200 into 10 power 9 plus 9 ಇದೆ minus 9 ಇದೆ ಏನಾಗುತ್ತೆ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಸೊ ಉಳ್ಕೊಳ್ಳೋದು ನಮಗೆ 200 ನ್ಯೂಟನ್. ಸೊ ಜಸ್ಟ್ verify with that calculation. ಇದನ್ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಒಂದ್ಸರಿ ಇನ್ನೊಂದ್ಸರಿ ಕ್ಯಾಲ್ಕುಲೇಟರ್ ಅಥವಾ ಒಂದ್ಸರಿ ವೆರಿಫೈ ಮಾಡಿ you do it yourself and try to find out whether the value is right or wrong. Please check it out. ನೋಡಿ ಈ ಒಂದು ಕರೆಕ್ಷನ್ ಇದೆ ಇಲ್ಲಿ 10 power minus 4 ಇದೆ ಅದನ್ನ ನಾವು ಮೇಲ್ಗಡೆ ತಗೊಂಡ್ರೆ ಏನಾಗುತ್ತೆ 200 into 10 power plus 4 ನ್ಯೂಟನ್ ಬರುತ್ತೆ. ಸೊ to verify that answer. Next problem, 2 point charges of magnitude 10 microcoulomb and 20 microcoulomb 10 microcoulomb and 20 microcoulomb are placed at the two vertices A and B of right angle triangle ABC right angled at C. If AB equals 5 cm and BC equals 4 cm, then find the force on a 10 microcoulomb of charge placed at C. You note down the problem properly. It's a different problem. ಇಲ್ಲಿವರೆಗೆ ನಾವು ಮಾಡಿರೋದು ನಾವು ಎಲ್ಲಾದರೂ ಪಾಯಿಂಟ್ ಚಾರ್ಜಸ್ ಅಂತ ತಗೊಂಡಾಗ 1 point charge ಅಥವಾ ಇಂಟರಾಕ್ಷನ್ ಬಿಟ್ವೀನ್ 2 point charges ಅಂತ ಹೇಳಿದ್ವಿ. ಬಟ್ ಇವಾಗ ಒಂದು ಟ್ರಯಾಂಗಲ್ ನಲ್ಲಿ ನಾವು ಚಾರ್ಜಸ್ ನ ತಗೊಂಡಾಗ ನಾವು ಇಟ್ ಹಸ್ ಬಿಕಮ್ ಅ 3 point charges ಆಗಿಬಿಡುತ್ತೆ. ನೋಡಲ್ಲಿ ಎರಡಿದೆ ಎಷ್ಟು 10 microcoulomb ಒಂದಿದೆ 20 microcoulomb ಒಂದಿದೆ ಜೊತೆಗೆ
in a triangle, if I place a one more charge, 10 coulomb of charge place ಮಾಡಿದಾಗ, how do you calculate the resultant force on a particular charge ಅನ್ನೋದನ್ನ ನಾವು ನೋಡೋಣ. Okay? Let us consider a triangle. ಯಾವ triangle ಅಂತ ಹೇಳ್ತಾರೆ? Right angle triangle ಅಂತ ಹೇಳಿದ್ದಾರೆ. ಒಂದು right angle triangle ನ ನಾವು construct ಮಾಡ್ಕೊಳ್ಳೋಣ. So this is A and this is B and this is C. ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್. ಅವ್ರು ಕೊಟ್ಟಿರುವಾಗ he has mentioned right angle at C ಅಂತ ಹೇಳಿದ್ದಾರೆ. So ನಾವು diagram ನಲ್ಲಿ ಬರ್ಕೊಳ್ಳುವಾಗ you have to be very careful. You have to choose a point where a right angle at C. A, B, C. So ಇದು ಗೊತ್ತಿದೆ, ಇದು ರೈಟ್ ಆಂಗಲ್ ಅಂದ್ರೆ 90 ಡಿಗ್ರಿ ಇರುತ್ತೆ. ಆ 90 ಡಿಗ್ರಿ ಪಾಯಿಂಟ್ ನ ನಾವು ಸಿ ಅಂತ ಚೂಸ್ ಮಾಡಿದೀವಿ. ಜೊತೆಗೆ ಡಿಸ್ಟೆನ್ಸ್ ನ ಅವರೇ ಕೊಟ್ಬಿಟ್ಟಿದ್ದಾರೆ. AB equals how much? AB is 5 cm. ಅದೇ ತರ BC is 4 cm. BC is 4 cm. ಇದು 5 cm ಆಗಿದೆ, ಇದು 4 cm ಆಗಿದೆ. ಹಾಗಾದ್ರೆ what should be this one? ಈ ಡಿಸ್ಟೆನ್ಸ್ ಏನು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. So I hope you have calculated and you know what is the value of this one. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? apply the Pythagoras theorem ನ ನಾವು ಅಪ್ಲೈ ಮಾಡ್ಕೊಂಡು you can find out this distance. ಈ ಡಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂದ್ರೆ it will be turn out to be 3 cm ಆಗುತ್ತೆ. 3 cm ಆಗುತ್ತೆ. Now look at this. Charges at A ಎಷ್ಟಿದೆ? ಇದನ್ನ 10 ಮೈಕ್ರೋ ಕೂಲಂಬ್ ಅಂತ ಹೇಳ್ತೀನಿ. ಇದನ್ನ 20 ಮೈಕ್ರೋ ಕೂಲಂಬ್ ಅಂತ ಹೇಳ್ತೀನಿ. ಇಲ್ಲಿರೋ ಚಾರ್ಜ್ ಎಷ್ಟಪ್ಪ ಅಂತಂದ್ರೆ 10. C is equal to 10 coulomb of charge ಅಂತ ಹೇಳ್ತಾರೆ. So we have to find out what is the force acting on a 10 microcoulomb of charge. ಅಂದ್ರೆ ಈ ಚಾರ್ಜ್ ಇದ್ರ ಮೇಲೆ ಆಕ್ಟ್ ಮಾಡ್ತಾ ಇದೆ, ಈ ಚಾರ್ಜ್ ಕೂಡ ಇದ್ರ ಮೇಲೆ ಆಕ್ಟ್ ಮಾಡ್ತಾ ಇದೆ. ಸೊ ಇಂಟ್ರಾಕ್ಷನ್ ಏನು? ವಾಟ್ ಇಸ್ ದ ನೇಚರ್? ಇದು ಪ್ಲಸ್ ಇರುತ್ತೆ, ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ. ಇದು ಪ್ಲಸ್ ಇರೋದ್ರಿಂದ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಇಸ್ ಮೋರ್. ಹಾಗಾಗಿ ಯಾವ ಕಡೆಗೆ ಇರುತ್ತೆ ಡೈರೆಕ್ಷನ್ ಅಂದ್ರೆ ಇದು ಇದ್ರ ಮೇಲೆ ಆಕ್ಟ್ ಮಾಡ್ತಾ ಇದೆ ಅಂದ್ರೆ there is a repulsive, ಇದನ್ನ ಇದು ಹೀಗೆ ತಳ್ಳುತ್ತೆ. ಹಾಗಾಗಿ ಈ ಡೈರೆಕ್ಷನ್ ಫೋರ್ಸ್ ನ ನಾನು ಏನಂತ ಬರೀತೀನಿ? FB ಅಂತ ಬರೀತೀನಿ. Force is acting on C due to B along this particular direction. And similarly, force acting on charge at C due to A is along this particular direction. ಅಂದ್ರೆ ಇವಾಗ ನಮಗೆ ಎರಡು ಫೋರ್ಸ್ ಸಿಕ್ತು, ಹೌದಾ? FB ಅನ್ನೋದೊಂದು ಫೋರ್ಸು, FE ಅನ್ನೋದೊಂದು ಫೋರ್ಸು. ಇವೆರಡರದ್ದು ರಿಸಲ್ಟೆಂಟ್ ಫೋರ್ಸ್ ಎಲ್ಲಿ ಬರುತ್ತೆ ಅಂದ್ರೆ somewhere we want to get the resultant force here. Resultant force ಬರುತ್ತೆ. So we have to find out what is this resultant force ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. So how do you calculate this F? ಇದು resultant force. In first year we know how to calculate the resultant force between two different forces ಅನ್ನೋದನ್ನ ನಾವು ಮಾಡಿದೀವಿ. We have a formula. Resultant force R equals root of P square plus Q square plus 2PQ cos theta. ಆ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ let us calculate what is FB and what is FA. ಇವೆರಡನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆ, ಫೋರ್ಸ್ ಡ್ಯೂ ಟು ಚಾರ್ಜ್ B on C. So force due to charge on B on C. So ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? equals 1 by 4 pi epsilon naught charge at B, charge at C divided by the distance square, BC square. BC square. So FB will be equal to 1 by 4 pi epsilon naught ಅಂದ್ರೆ ಎಷ್ಟು? 9 into 10 to the power of 9. What is charge at B ಅಂದ್ರೆ 20 microcoulomb. 20 into 10 power minus 6. Charge at C is to 10 divided by the square of the distance. Distance ಎಷ್ಟಿದೆ? 4 cm square ಇದೆ. So ಇದನ್ನ 4 square ಅಂದ್ರೆ ಎಷ್ಟಾಗುತ್ತೆ ನಮಗೆ? 16 into 10 power minus 2 square ಅಂದ್ರೆ minus 4 ಬರುತ್ತೆ. So further we can simplify this. FB will be equal to, ನೋಡಿ, 4 4s are 16, 4 5s are 20, 4 5s are 20, ಹೌದಾ? So 9 5s are 45 by 4 into, ನೋಡಿ 10 to the power of 9 ಇದೆ, ಇನ್ ಮೇಲ್ಗಡೆ ಬಂದ್ರೆ 10 power plus 4 ಆಗುತ್ತೆ, plus 5 ಇಲ್ಲೊಂದಿದೆ, plus 10 ಆಗುತ್ತೆ, plus 14 ಆಗುತ್ತೆ, minus 6 ಆಗುತ್ತೆ. So FB will be equal to 45 by 4 into 10 power 14 minus 6 ಅಂದ್ರೆ ಎಷ್ಟು ಉಳ್ಕೊಂತ ಅಲ್ಲಿಗೆ 8 ಉಳ್ಕೊಂತ. So this will be your answer. Okay.
Next, force due to charge B on C. Force due to charge B on C. Force due to charge B alla A on C. E charge keep on. Fa will be equal to 1 by 4 pi epsilon naught charge at A, charge at C divided by the square of the distance AC square R. So Fa will be equal to 9 into 10 to the power of 9. What is charge at A? 10 microcoulomb. 10 into 10 power minus 6. Charge at C is 10 divided by the square of the distance. Iಲ್ಲಿಂದ distance is 3 centimeters. So 3 square ಅಂದ್ರೆ 9 into 10 power minus 2 square ಅಂದ್ರೆ minus 4. So ಇಲ್ಲೊಂದು 9 cancel ಆಗೋಯ್ತು. So ಇಲ್ಲಿ ಮೇಲ್ಗಡೆ ಬಂದ್ರೆ Fa will be equal to 10 ಹಾಗೆ ಇಲ್ಲಿ. So 10 power 9 ಇದೆ. 9 minus 6 plus 1 plus 4 ಬರುತ್ತೆ. So ಇಲ್ಲೊಂದು 10 ಇದಲ್ಲ 10 into 10 power minus 6 ನೋಡಿ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಬರ್ಕೋಬೇಕು 10 as it is ಹಾಗೆ ಬರ್ಕೊತೀನಿ ಈ ನಂಬರ್ನ into 10 power 9 ಅಂತ ಬರ್ಕೊಂಡಿದ್ದೀನಿ 10 power 9 minus 6 plus 1 ಈ minus 4 ಮೇಲ್ಗಡೆಗೆ ಬಂದ್ರೆ plus 4 ಆಗುತ್ತೆ 9 plus 1 10 plus 4 14 minus 6 ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ Fa will be equal to 10 into 10 to the power of 8 Newton ಬರುತ್ತೆ 10 into 10 to the power of 8 Newton ಬರುತ್ತೆ ಚಲೋ ವೆರಿಫೈ ಮಾಡಿ ಕ್ಯಾಲ್ಕುಲೇಷನ್ So now we calculated what is the resultant of we have calculated the individual forces Fb and Fa ಎರಡು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ now I have to calculate what is the resultant force F ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು so F ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ we have a formula ನೋಡು ಯಾವುದೇ ಒಂದು ಎರಡು force ಅಂದ್ರೆ it's a vector quantity acting in different direction ಅಂದಾಗ how do you calculate the resultant force ಅಂದ್ರೆ ನಿಮಗೆ ಫಸ್ಟ್ ಇಯರ್ ನಲ್ಲಿ ಇದೊಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದಾರೆ R equals root of p square plus q square plus 2pq cos theta ಇದೊಂದು ಫಾರ್ಮುಲಾ ನಿಮಗೆ ಯು ಆರ್ ಫ್ಯಾಮಿಲಿಯರ್ ವಿತ್ ದಿಸ್ ಈಕ್ವೇಷನ್ ಹೌದಾ ಇದನ್ನ ನಾವು ಫೋರ್ಸ್ ನಲ್ಲಿ ರಿಸಲ್ಟೆಂಟ್ ಯಾವುದೇ ರಿಸಲ್ಟೆಂಟ್ ಆಫ್ ಎನಿ ಟೂ ಫೋರ್ಸಸ್ ಆರ್ ಎನಿ ಟೂ ವೆಕ್ಟರ್ ಕ್ವಾಂಟಿಟೀಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ we have to use this formula R equals root of p square plus q square plus 2pq cos theta so ಇದನ್ನ ನಾನು ತಗೊಂಡ್ರೆ ಇಲ್ಲಿ FB and FA ಅನ್ನೋದು P and Q ತರ so if I calculate this resultant force with respect to FE ಅಂತಂದಾಗ I'll just take this as an alpha ಅಂತ ತಗೋತೀನಿ with respect to this particular direction so what is this alpha which gives you ಅಂತಂದ್ರೆ alpha which gives you the resultant of force with respect to the FA with respect to FA ಅಂದ್ರೆ ಇಲ್ಲಿ FA ಅಂತಂದ್ರೆ P ಆಗುತ್ತೆ FB ಅಂದ್ರೆ Q ಆಗುತ್ತೆ so how do you calculate this resultant F ಅಂತಂದ್ರೆ ನೋಡಿ ಇಲ್ಲಿ ಅದನ್ನ ಈ ತರ ಕ್ಯಾಲ್ಕುಲೇಟ್ ಮಾಡೋಣ so F is equal to root of FA square plus FB square plus 2FA FB into cos theta so what is the cos theta ಇಲ್ಲಿ what is the theta value here ನೋಡಿ ಈಗ FB ನದು ಈ ಕಡೆ ಇದೆ FA ನದು ಈ ಕಡೆ ಇದೆ what is the angle between these two it is also a right angle triangle ಇಲ್ಲ angle ಎಷ್ಟು ಇರುತ್ತೋ ಅಷ್ಟೇ angle ಇದು ಇರಬೇಕು since theta is 90 degree since theta equals 90 degree what is cos 90 value cos 90 value will be equal to 0 cos 90 will be 0 so therefore F will be equal to root of FA square plus FB square root ಈ ಟರ್ಮ್ ನಮಗೆ 0 ಆಗಿಬಿಡುತ್ತೆ so what is FA square ಅಂತಂದ್ರೆ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಲ್ವಾ ರಿಸಲ್ಟೆಂಟ್ ಫೋರ್ಸ್ ನ FA ಎಷ್ಟಿದೆ ನಮಗೆ 10 into 10 to the power of 8 ಇದೆ FB ಎಷ್ಟಿದೆ 45 by 4 into 10 to the power of 8 ಇದೆ so FA ಜಾಗದಲ್ಲಿ ನಾನು ಏನಂತ ಬರೆಯಬಹುದು ಈ ರೀತಿ ನಾನು ಬರೆಯಬಹುದು 10 into 10 to the power of 8 whole square plus FB ಜಾಗದಲ್ಲಿ 45 by 4 into 10 to the power of 8 whole square 10 to the power of 8 whole square ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಇಲ್ಲಿ ಒಂದು ಗ್ಯಾಪ್ ಇಟ್ಕೊಂಡಿರಿ ಯಾವಾಗಲೂ ಸ್ಕ್ವೇರ್ ಟರ್ಮ್ ಬಂದಾಗ ಇಲ್ಲಿ 10 to the power of 8 ಇರುತ್ತೆ
ಇದನ್ನ ಸ್ಕ್ವೇರ್ ಮಾಡಿದಾಗ 10 to the power of 16 ಆಗುತ್ತೆ. ರೂಟ್ ಇಂದ ಆಚೆ ತಗೊಂಡಾಗ ಅಗೈನ್ 10 to the power of 8 ಬರುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ ಪವರ್ಸ್ ಏನಿದೆ ಅದನ್ನ ಆಸ್ ಇಟ್ ಈಸ್ ನೀವು ಆಚೆ ತಗೊಂಡ್ಬಿಡಿ ರೂಟ್ ಇಂದ. ಓಕೆ, 10 to the power of 8 ಇಲ್ಲೂ 10 to the power of 8 ಇದೆ, ಇಲ್ಲೂ 10 to the power of 8 ಇದೆ. You can take out as a 10 to the power of 8 as a common factor. So root ಎಲ್ಲ ಅಪ್ಲೈ ಮಾಡಿಬಿಟ್ರೆ 10 to the power of 8 ಇರುತ್ತೆ. ಫರ್ದರ್ ಸಿಂಪ್ಲಿಫಿಕೇಶನ್ ಅಲ್ಲಿ ಇದನ್ನ ಮಾಡಬೇಕು. ರೂಟ್ ಆಫ್ 10 ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ? 100 ಸ್ಕ್ವೇರ್ ಪ್ಲಸ್ ಇಲ್ಲಿ 45/4 ಹೋಲ್ ಸ್ಕ್ವೇರ್. ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ just you take it as an assignment, you just work it out and tell me what will be the final answer. So you have to keep the values in terms of that particular units. So what is the unit of force in Newton? In further simplification you ಮಾಡಿಬಿಟ್ಟು you verify these answers. Okay, verify the answers. The resultant force adna verify ಮಾಡಿ ಆ equation. Now I have to calculate what is the direction of this resultant force. ಈ direction of resultant force ನಾವು calculate ಮಾಡಬೇಕು ಅಂದ್ರೆ I need to calculate alpha with respect to FA. Alpha with respect to FA. How do you calculate this alpha with respect to FA andre the resultant with respect to FA. The resultant force with respect to the FA. ನೋಡಿ ಇನ್ನೊಂದು ಫಾರ್ಮುಲಾ ಇದೆ. Alpha is equal to, in general, alpha is equal to Q sin theta divided by P plus Q cos theta ಅಂತ ಹೇಳ್ತೀವಿ. Q sin theta divided by P plus Q cos theta. ಇದೊಂದು ಫಾರ್ಮುಲಾ ಇದೆ. ಹೇಗೆ ನಾವು R equals root of P square plus Q square plus 2PQ cos theta ಅಂತ ಹೇಳ್ತೀವಿ, ಅದೇ ತರ alpha which will be equal to Q sin theta divided by P plus Q cos theta. ಈ ಫಾರ್ಮುಲಾ ನಮಗೆ ಏನು ಕೊಡುತ್ತೆ ಅಂದ್ರೆ ರಿಸಲ್ಟೆಂಟ್ ಆಫ್ ದ ಫೋರ್ಸ್ ನ ಕೊಡುತ್ತೆ, ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಕೊಡುತ್ತೆ. ಆಲ್ಫಾ ಏನು ಕೊಡುತ್ತೆ ಅಂದ್ರೆ ಡೈರೆಕ್ಷನ್ ಆಫ್ ದಟ್ ರಿಸಲ್ಟೆಂಟ್ ಫೋರ್ಸ್. ಇದು ಯಾವುದೋ ಒಂದು ವ್ಯಾಲ್ಯೂ ಇದೆ ಅಂತಂದ್ರೆ ಆ ಮ್ಯಾಗ್ನಿಟ್ಯೂಡ್ ನ ಈ ಫಾರ್ಮುಲಾ ಕೊಡುತ್ತೆ ನಮಗೆ. ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅನ್ನೋದು ಯಾವ್ದು ಕೊಡುತ್ತೆ ಅಂದ್ರೆ ಆಲ್ಫಾ ಕೊಡುತ್ತೆ ನಮಗೆ. ಸೊ ಹೌ ಡು ಯು ಕ್ಯಾಲ್ಕುಲೇಟ್ ದಿಸ್ ಆಲ್ಫಾ ಹಿಯರ್? ಆಲ್ಫಾ ವಿತ್ ರೆಸ್ಪೆಕ್ಟ್ ಟು ಎಫ್ ಎ ಅಂತ ನಾನು ತಗೊಂಡಿರೋದ್ರಿಂದ ಇಲ್ಲಿ ನಾನು ಈ ತರ ತಗೋತೀನಿ. ಆಲ್ಫಾ ವಿಲ್ ಬಿ ಈಕ್ವಲ್ ಟು ಇದನ್ನ ಆಲ್ಫಾ ಅಂತ ಬರ್ಕೊಂಡಾಗ ನಾವು ವಿ ಹ್ಯಾವ್ ಟು ಕನ್ಸಿಡರ್ ದಿಸ್. ಬರೀ ಆಲ್ಫಾ ಅಂತ ಬರ್ಕೋಬೇಡಿ, tan alpha. ಇದು ಜನರಲ್ ಫಾರ್ಮುಲಾ. tan alpha will be equal to Q sin theta divided by P plus Q cos theta. What is Q here ಅಂತಂದ್ರೆ FB sin theta divided by P ಅಂತಂದ್ರೆ ಏನಾಗುತ್ತೆ FA plus FB into cos theta. ಈ ತರ ಆಗುತ್ತೆ ಫಾರ್ಮುಲಾ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ tan alpha will be equal to what is FB? FB ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಿಡಿದೀವಿ. ವಾಟ್ಸ್ ದ ವ್ಯಾಲ್ಯೂ ಆಫ್ FB ಅಂತಂದ್ರೆ 45/4 into 10 to the power of 8 into sin of ಇಲ್ಲಿ theta equals ಏನಾಗುತ್ತೆ 90 ಡಿಗ್ರಿ. ಇವೆರಡು ಫೋರ್ಸ್ ಮಧ್ಯೆ ಇರೋ ಆಂಗಲ್ ಎಷ್ಟಪ್ಪ ಅಂತಂದ್ರೆ theta will be equal to 90 ಡಿಗ್ರಿ ಇರೋದ್ರಿಂದ what is sin 90? Sin 90 is always equal to 1. Since theta equals 90 degree, sin 90 will be equal to 1, cos 90 will be equal to 0. ಹಾಗಾಗಿ sin 90 will be equal to 1 ಆಗುತ್ತೆ divided by FA ಏನಿದೆ ವ್ಯಾಲ್ಯೂ ನಮಗೆ ಆಲ್ರೆಡಿ we have calculated the FA value 10 into 10 to the power of 8 ಏನೋ ಬರುತ್ತೆ. 10 into 10 to the power of 8 plus FB into cos theta. FB value ಬರೆಯೋದು ಅವಶ್ಯಕತೆನೇ ಇಲ್ಲ, because cos theta value ಏನಾಗುತ್ತೆ, if I put theta equals 90 degree, cos 90 will be 0 multiply anything is 0 ಆಗಿರುತ್ತೆ. ಹಾಗಾಗಿ ಇದೊಂದು ರೇಷಿಯೋ ಬರುತ್ತೆ. ಸೊ tan alpha will be equal to ಪವರ್ಸ್ ಒಂದೇ ಇದೆ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಇದು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 450 into 450 divided by 4 ಏನೋ ಬರುತ್ತೆ. 450 divided by 4. ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ ನೋಡಿ ಎಷ್ಟು ನಿಮಗೆ ಒಂದು ವ್ಯಾಲ್ಯೂಸ್ ಬರುತ್ತೆ. ನಿಮಗೆ ಜಸ್ಟ್ ವೆರಿಫೈ ದಿಸ್ ಆನ್ಸರ್. ಇನ್ನು ರೇಷಿಯೋ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿ ಏನು ವ್ಯಾಲ್ಯೂ ಬರುತ್ತೆ ಅನ್ನೋದನ್ನ ಹೇಳಿ. ಆ್ಯಂಡ್ ಇದನ್ನು ನಾನು ರೆಗ್ಯುಲರ್ ಕ್ಲಾಸ್ನಲ್ಲಿ ಹೌ ಟು ಟೇಕ್ ದಿಸ್ ಇನ್ವರ್ಸ್ ಆಫ್ ದಟ್ ವ್ಯಾಲ್ಯೂ ಅನ್ನು ನಾವು ನೋಡೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, one more problem of same kind with respect to the previous problem. Point charges of minus 9 microcoulomb, minus 20 microcoulomb and plus 10 microcoulomb are placed at the corners of A, B and C respectively of a triangle
respectively of a triangle ABC. Full stop. If AB equals 0.05 meter, BC equals 0.04 meter, and CA equals 0.03 meter. 0.03 meter. Full stop. Calculate the resultant force on the charge at C. Calculate the resultant force on the charge at C. ನೋಡಿ ಈಗ ಲಾಸ್ಟ್ ಪ್ರಾಬ್ಲಮ್ ತಾನೆ. ಲೆಟ್ ಅಸ್ ಡ್ರಾ ಎ ಟ್ರಯಾಂಗಲ್. ಒಂದು ಟ್ರಯಾಂಗಲ್ ನ ಬರ್ಕೊಳ್ಳೋಣ. ಸೊ ಆ ಟ್ರಯಾಂಗಲ್ ನಲ್ಲಿ ಇದನ್ನ A B and C ಅಂತ ಕರೀತೀವಿ. A B and C. AB ಡಿಸ್ಟೆನ್ಸ್ ಎಷ್ಟಪ್ಪ ಅಂತಂದ್ರೆ ನೋಡಿ ಇಲ್ಲಿಂದ ಇದನ್ನ ರೈಟ್ ಆಂಗಲ್ ಟ್ರಯಾಂಗಲ್ ಅಂತಾನೆ ತಗೊಳ್ಳೋಣ. AB equals 0.05 meters. ಅದೇ ತರ BC ಎಷ್ಟಿದೆ 0.04 ಮೀಟರ್ ಇದೆ. ನೆಕ್ಸ್ಟ್ AC ಎಷ್ಟಪ್ಪ ಇದೆ ಅಂದ್ರೆ 0.03 ಮೀಟರ್ ಇದೆ. ಆಲ್ರೆಡಿ ಈ ಡಿಸ್ಟೆನ್ಸ್ ನ ಮೀಟರ್ ಅಲ್ಲಿ ಕೊಟ್ಬಿಟ್ಟಿರ್ತಾನೆ. ಕೆಲವು ಸಲ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿರ್ತಾನೆ. ಯು ಹ್ಯಾವ್ ಟು ಕನ್ವರ್ಟ್ ದಟ್ into meters. You have to convert that into meters. So ನೀವು ಮೀಟರ್ ಅಲ್ಲಿ ಇದೆಯೋ ಸೆಂಟಿಮೀಟರ್ ಅಲ್ಲಿ ಇದೆಯೋ ಫಸ್ಟ್ ವೆರಿಫೈ ಮಾಡ್ಕೊಳ್ಳಿ. So find the resultant force. Calculate the resultant force on the charge at C ಅಂತ ಹೇಳ್ತೀವಿ. ಈಗ what is the charge at A? Point charges of -9 microcoulomb, -20 microcoulomb and +10 microcoulomb ಅಂತ ಹೇಳ್ತಾನೆ. Are placed at the corners of A, B and C. So A ನಲ್ಲಿ ಎಷ್ಟಿದೆ -9 microcoulomb ಇದೆ. B ನಲ್ಲಿ ಏನಿದೆ -20 microcoulomb ಇದೆ. C ನಲ್ಲಿ ಏನಿದೆ +10 microcoulomb. +10 microcoulomb ಇದೆ. ಸೊ ನೋಡಿ ಈಗ ಬಹಳ ಕೇರ್ಫುಲ್ ಆಗಿ ಡೈರೆಕ್ಷನ್ಸ್ ನ ಬರೀಬೇಕು. ಇದು ನೆಗೆಟಿವ್ ಚಾರ್ಜ್ ಇದೆ, ಇದು ಪಾಸಿಟಿವ್ ಚಾರ್ಜ್ ಇದೆ. ಇವೆರಡರ ಮಧ್ಯೆ ಇರೋ ಇಂಟರಾಕ್ಷನ್ ಏನು ಅಂದ್ರೆ ಅಟ್ರಾಕ್ಟಿವ್ ಇರುತ್ತೆ. ಇವೆರಡರ ಮಧ್ಯೆ ಇರೋ ಚಾರ್ಜ್ ಏನಿರುತ್ತೆ ಅಂದ್ರೆ ಅಟ್ರಾಕ್ಟಿವ್ ಇದೆ, ರಿಪಲ್ಸಿವ್ ಇರಲ್ಲ. ಸೊ ಇದ್ರ ಮಧ್ಯೆ ಅಟ್ರಾಕ್ಟಿವ್ ಇದ್ದಾಗ ನಾವು ಸೈನ್ ಕನ್ವೆನ್ಷನ್ಸ್ ನಾವು ಹೇಳಿದ್ವಿ. ನೆಗೆಟಿವ್ ಚಾರ್ಜ್ ಇದ್ರೆ ಇಟ್ ಇಸ್ ಆಲ್ವೇಸ್ ಇನ್ವರ್ಡ್. ನೆಗೆಟಿವ್ ಚಾರ್ಜ್ ಇದ್ರೆ ಇಟ್ಸ್ ಆಲ್ವೇಸ್ ಇನ್ವರ್ಡ್. ಪಾಸಿಟಿವ್ ಚಾರ್ಜ್ ಇದ್ರೆ ಆಲ್ವೇಸ್ ಔಟ್ವರ್ಡ್ ಇರುತ್ತೆ. ಔಟ್ವರ್ಡ್ ಇರುತ್ತೆ. ಹಾಗಾಗಿ ಇದು ಪಾಸಿಟಿವ್ ಚಾರ್ಜ್ ಇಂದ ಇಟ್ ಇಸ್ ಔಟ್ವರ್ಡ್ ಡೈರೆಕ್ಷನ್, ಇದು ನೆಗೆಟಿವ್ ಚಾರ್ಜ್ ಇಂದ ಇನ್ವರ್ಡ್ ಡೈರೆಕ್ಷನ್ ಇದೆ. ಹಾಗಾಗಿ ಇದ್ರ ಮೇಲೆ ಈ ಫೋರ್ಸ್ ಇಂಟರಾಕ್ಷನ್ ಆಗ್ತಿದೆ ಅಂದ್ರೆ the direction will be like this. So force acting on C due to B ಅಂತಂದ್ರೆ it is along this particular direction. ಇದನ್ನ FB ಅಂತ ಹೇಳ್ತೀವಿ. ಅದೇ ರೀತಿ ಈ ಫೋರ್ಸ್ ಈ ಕಡೆ ಆಕ್ಟ್ ಮಾಡ್ತದೆ with respect to FE ಅಂತಂದ್ರೆ with respect to FA along this particular direction. So ಇವೆರಡರದ್ದು resultant force ಎಲ್ಲಿ ಬರುತ್ತೆ ಅಂದ್ರೆ somewhere here we are going to get the resultant force. ಇದನ್ನ resultant force F ಅಂತ ಹೇಳ್ತೀವಿ. So we have to calculate what is this particular value of F another. How do you calculate? Very simple. We will follow the same method what we have followed in the last problem. Force on charge C due to A. Calculate mana what is the force on charge C due to A along this particular direction. Adana FE anta ಹೇಳ್ತೀನಿ 1/4π∁0 charge at A, charge at C divided by the square of the distance. Adana AC square anta ಹೇಳ್ತೀನಿ. FA will be equal to 1/4π∁0 ಅಂದ್ರೆ 9 into 10 to the power of 9. What is charge at C? Charge at A -9 then. ನೋಡಿ ಇದು ಮೈನಸ್ ಇದ್ದಾಗ we have to take only the magnitude of the charge. Sign ನ ಬರ್ಕೋಬೇಡಿ. ಇಲ್ಲಿ ಮೈನಸ್ ಇದೆ ಅಂದ್ಬಿಟ್ಟು -9 ಅಂತ ಬರೀಬಾರ್ದು. We have to write only the magnitude. 9 into micro ಇದೆ 10 power -6. What is charge at C? 10 into 10 power -6 divided by the distance square. So distance ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 0.03 ಇದೆ. 0.03 ಆಗುತ್ತೆ. ಇದನ್ನ ಫರ್ದರ್ ನಾನು ಮೀಟರ್ ಇಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೋಬಹುದು ಅಂತ ಏನಾಗುತ್ತೆ 3 into 10 power -2 whole square ಅಂತ ಬರ್ಕೋತೀನಿ. ಯಾಕಂದ್ರೆ ಇಲ್ಲಿ 9 ಅನ್ನೋ ಫ್ಯಾಕ್ಟರ್ ಇರೋದ್ರಿಂದ we can rewrite this one. ನೀವು ಒಂದ್ಸಲ ಕ್ಯಾಲ್ಕುಲೇಷನ್ ಮಾಡಿ ನಾನು as it is ಹೀಗೆ ಬರ್ಕೋತೀನಿ. 9 ಇಲ್ಲೊಂದು 9 ಇದೆ. 9 9s 81 ಆಗುತ್ತೆ. 81 into 10 ಅಂದ್ರೆ 810 ಡೈರೆಕ್ಟ್ ಆಗಿ ಬರೀಬೋದಾ? 9 9s 81 81 into 10 ಅಂದ್ರೆ 810 into 10 power ನೋಡಿ +9 -6 -6 -12
whole divided by 0.03. ಇದು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ಇದನ್ನ ನಾವು ಫರ್ದರ್ ನೋಡಿದ್ರೆ ಏನು ಬರುತ್ತೆ ಒಂದ್ಸಲ ವೆರಿಫೈ ಮಾಡಿ. -12 ಇದೆ ಇಂಟು 10 ಪವರ್ -3 ಇಂಟು 10 ಪವರ್ -3. ಕ್ಯಾಲ್ಕುಲೇಟರ್ ಒಂದ್ಸಲ ವೆರಿಫೈ ಮಾಡಿ. ಓಕೆ, ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಇದನ್ನ ಇಲ್ಲಿ ನೋಡಿ, 0.03 ಇದೆ ಡಿವೈಡ್ ಬೈ 0.03. ಇದು ಸ್ಕ್ವೇರ್ ಹಾಕೋಣ, ಇಲ್ಲಿ ಮರ್ತ್ಬಿಟ್ಟಿದ್ದೀವಿ, ಸ್ಕ್ವೇರ್ ಹಾಕಬೇಕು. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ it approximately turn out to be 900 Newton bರುತ್ತೆ. To calculate this one, further calculation ಮಾಡಿ, we'll get the value of Fa. Force on charge C due to A ಈ value ಸಿಕ್ತು. ಅದೇ ತರ now you calculate Fb. Force on charge C due to B. So Fb will be equal to 1 by 4 pi epsilon naught charge at B with respect to charge at C divided by square of the distance BC square. ಇದನ್ನ further simplify ಮಾಡಿದ್ರೆ 9 into 10 to the power of 9. What is charge at B ಅಂತ ತಗೊಂಡ್ರೆ 20 microcoulomb. 20 into 10 power -6. What is charge at C? 10 into 10 power -6 divided by the square of the distance. Square of the distance ಎಷ್ಟಿದೆ? 0.04 whole square ಬರುತ್ತೆ. ಇದನ್ನ further simplify ಮಾಡಿ Fb is equal to 9 into 20 into 10 divided by 0.04 whole square into powers ನೋಡು ಹಾಗೆ ಬರ್ಕೊತೀನಿ, 10 power 9 -6. ಇದನ್ನ further simplify ಮಾಡಿ, just verify, tell me what will be the final answer. ನೀವು ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ, further calculator ಮಾಡಿ ನೋಡಿ ಏನು ಬರುತ್ತೆ ಆನ್ಸರ್. ಅದನ್ನ you verify that answer, verify that it will be ಇಷ್ಟು ಬರುತ್ತೆ ನೋಡಿ, 1125 Newton. Fb will be equal to 1125 Newton. ಇಷ್ಟು ಬರುತ್ತೆ ನೋಡಿ, verify that. Next, ಈಗ ನಮಗೆ Fa ಸಿಕ್ಕಿದೆ, Fb ಸಿಕ್ಕಿದೆ. How do you calculate the resultant force? Very simple. F will be equal to root of Fa square plus Fb square plus 2Fa Fb into cos theta. 2Fa Fb into cos theta. Therefore, F will be equal to, but what is the theta value here? ನೋಡಿ, one force ಈ ಕಡೆ ಆಕ್ಟ್ ಮಾಡ್ತದೆ, ಇನ್ನೊಂದು ಫೋರ್ಸ್ ಈ ಕಡೆ ಆಕ್ಟ್ ಮಾಡ್ತದೆ ಅಂದ್ರೆ the angle between these two is 90. Since theta equals 90 degree, cos 90 will becomes ಏನಾಗುತ್ತೆ, cos 90 will be 0. Therefore, F will be equal to root of Fa square plus Fb square. So F will be equal to root of, what is the Fa's value? 900. So 900 square plus Fb 1125 square. And now further simplify ಮಾಡಿ, you try to calculate in your calculators. And tell me what will be your final answer. It will turn out to be ಮಾಡಿ, ನೀವು ಒಂದ್ಸಲ ಕ್ಯಾಲ್ಕುಲೇಟರ್ ಮಾಡಿ further ಇಷ್ಟು ಬರುತ್ತೆ ನೋಡಿ, 1441 will be your answer. This will be the resultant force. Resultant force will ಬರುತ್ತೆ ನೋಡಿ, ಕ್ಯಾಲ್ಕುಲೇಟ್ ಮಾಡಿ. ಜೊತೆಗೆ we have already calculated the resultant force. ಇದ್ರ ಜೊತೆಗೆ we have to find out the direction also. So ಇವೆರಡರ ಮಧ್ಯೆ ಆಂಗಲ್ 90 ಡಿಗ್ರಿ ಇದೆ, resultant force ಬಂದ್ರೆ ಯಾವ ಡೈರೆಕ್ಷನ್ ಇದೆ ಅನ್ನೋದು with respect to an alpha with respect to Fe ಅಂತ ತಗೊಂಡಾಗ ನೋಡು, further simplification ಯಾವ ರೀತಿ ಮಾಡಬಹುದು ನಾವು, tan alpha will be equal to q sin theta divided by p plus q cos theta. This is your original formula. Now q sin theta divided by p plus q cos theta. ಇದನ್ನ ನಾವು ಫರ್ದರ್ ಯಾವ ರೀತಿ ಬರ್ಕೋಬಹುದು, tan alpha will be equal to q sin theta ನ ನಾವೇನಂತ ಬರ್ಕೋತೀವಿ, fb sin theta divided by fa cos theta. fa plus fb cos theta. ಇದನ್ನ ಡೈರೆಕ್ಟ್ ಆಗಿ ಬರ್ಕೊಳ್ಳಿ, tan alpha will be equal to fb
by FA, FB by FA. ನೋಡಿ ಇಲ್ಲಿ ಯಾವಾಗ ನೀವು if theta equals 90 degree ಅಂತ ಬರುತ್ತೋ ಡೈರೆಕ್ಟ್ ಆಗಿ ನೀವು ಈ ಫಾರ್ಮುಲಾನ ಬರೀಬಹುದು. When theta equals 90 degree, if you want to calculate what is the direction, you write directly as it is. Tan alpha will be equal to FB by FA. Therefore, tan alpha will be equal to FB by FA. What is the value of FB? This one namaga 1125 divided by what is the value of FA? 900. Idna further simplify madre alpha will be equal to tan inverse of 1125 divided by 900. Idna further simplify madi, use your clocks table and find out what will be your alpha. That will be the direction along with respect to what? With respect to FA, along FA, with respect to along FA. A value na neeve calculate ಮಾಡ್ಕೊಳ್ಳಿ. Further you simplify with the clocks table. Okay, next problem. 2-point charges plus 3 nanocoulomb and minus 3 nanocoulomb are placed at the corners A and B of an equilateral triangle ABC of side 0.3 meter in A. If a charge of plus 2 nanocoulomb is placed at the point C, what is the force acting on it? Last two problems we have considered the right angle triangle ತಗೊಂಡಿದ್ವಿ, but ಈ problem ಅಲ್ಲಿ we have an equilateral triangle ಅಂತ ಹೇಳ್ತಾರೆ. So ಇದನ್ನ point A ಅಂತ ತಗೊಳ್ಳೋಣ. This is point B and point C. So 2-point charges plus 3 nanocoulomb and minus 3 nanocoulomb are placed at the A and B ಅಂತ ಹೇಳ್ತಾರೆ. ನಾನು ಈ ತರ ತಗೊಳ್ತೀನಿ ನೋಡಿ. This is point A and this is point C and point C ಅಂತ ತಗೊಳ್ತೀನಿ. A ನಲ್ಲಿ ಇರೋದೇನು plus 3 nanocoulomb, B ನಲ್ಲಿ ಇರೋದು minus 3 nanocoulomb. Corners of A and B of an equilateral triangle. Sides ಎಷ್ಟಿದೆ ಡಿಸ್ಟೆನ್ಸ್ 0.3 meters. ಇದು 0.3 meter ಇದೆ, ಇದು 0.3 meter ಇದೆ, ಇದು ಕೂಡ 0.3 meter ಇದೆ. What is the charge at C? ಇಲ್ಲಿರೋ ಚಾರ್ಜ್ ಎಷ್ಟು ಅಂದ್ರೆ plus 2 nanocoulomb is placed at the point C. What is the force acting on it? We have to calculate the resultant force acting on at point C. ನೋಡಿ, ಇದು ಪಾಸಿಟಿವ್ ಚಾರ್ಜ್ ಇವೆರಡರ ಮಧ್ಯೆ ಇರೋ ಇಂಟರಾಕ್ಷನ್ ಏನು ಅಂತಂದ್ರೆ ರಿಪಲ್ಸಿವ್ ಇದೆ. ಇವೆರಡರ ಮಧ್ಯೆ ಇರೋ ಇಂಟರಾಕ್ಷನ್ ಏನು ಅಟ್ರಾಕ್ಟಿವ್ ಇದೆ. ಒಂದು ನೆಗೆಟಿವ್ ಇದೆ, ಒಂದು ಪಾಸಿಟಿವ್ ಇದೆ. ಸೊ ಇವಾಗ ಡೈರೆಕ್ಷನ್ ಆಫ್ ದ ಫೋರ್ಸ್ ನಾನು ಈ ಕಡೆ ಬರ್ಕೋಬೇಕು ಅಂದ್ರೆ ಲುಕ್ ಅಟ್ ಹಿಯರ್, ಮ್ಯಾಗ್ನಿಟ್ಯೂಡ್ ಪ್ಲಸ್ 3 ಇದೆ, ಇದು ಪ್ಲಸ್ 2 ಇದೆ. ಅಂದ್ರೆ ಇದು ಜಾಸ್ತಿ ಇರೋದ್ರಿಂದ ದಿಸ್ ಚಾರ್ಜ್ ವಿಲ್ ಟ್ರೈ ಟು ಡಿಸ್ಪ್ಲೇಸ್ ದ ಚಾರ್ಜ್ at C. ಇದನ್ನ ಈ ಕಡೆ ಫರ್ದರ್ ಮಾಡಿ. ಸೊ ದಿಸ್ ವಿಲ್ ಬಿ ಆರ್ ಡೈರೆಕ್ಷನ್. ಇದನ್ನ ನಾನು ಏನಂತ ಬರೀತೀನಿ? FA ಅಂತ ಬರೀತೀನಿ. ಸಿಮಿಲರ್ಲಿ ಇಲ್ಲಿರೋ ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಇದ್ರ ಮೇಲೆ ತಾನೇ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಫೋರ್ಸ್ ನಾವು. ಹಾಗಾಗಿ ಇದು ನೆಗೆಟಿವ್ ಇದೆ, ಇದು ಪಾಸಿಟಿವ್ ಇದೆ. ಇವೆರಡರ ಮಧ್ಯೆ ಇರೋ ಫೋರ್ಸ್ ಏನಾಗುತ್ತೆ? ಅಟ್ರಾಕ್ಟಿವ್ ಇರುತ್ತೆ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಅನದರ್ ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು B. ಹಾಗಾಗಿ FB and FE ಅಂತ ಹೇಳ್ತೀವಿ. And remember, ಇದು equilateral triangle ಆಗಿರೋದ್ರಿಂದ what is the angle ಅಂತಂದ್ರೆ angle must be equal to how much? 60 degree. 60 plus 60 plus 60. Totally it will become 180 degree. So how do you calculate further with respect to this resultant? One force ಈ ಕಡೆಗಿದೆ, ಇನ್ನೊಂದು ಫೋರ್ಸ್ ಈ ಕಡೆಗಿದೆ ಅಂದ್ರೆ the resultant force will be somewhere here. ಇಲ್ಲೆಲ್ಲೋ ಬರುತ್ತೆ. You have to calculate. How do you calculate this resultant force? The resultant force ನಾವು ಕ್ಯಾಲ್ಕುಲೇಟ್ ಮಾಡಬೇಕು. This will be our resultant force F. ಅದನ್ನ ಹೇಗೆ ಮಾಡೋದು? ಫಸ್ಟ್ we have to find out FA and FB. FA ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? Force due to charge A on C. ಕ್ಯಾಲ್ಕುಲೇಟ್ ಮಾಡಿದ್ರೆ ಇದನ್ನ ಈ ತರ ಬರ್ಕೋದಾ? FA will be equal to 1 by 4 pi epsilon naught
charge at A, charge at C divided by the distance, square of the distance, AC square. Further simplify manadre 9 into 10 to the power of 9. What is charge at A? Plus 3 nanocoulomb. Plus 3 nanocoulomb is 3 into 10 to the power of minus 9. What is charge at C? 2 into 10 to the power of minus 9 divided by square of the distance. Is today 0.3 meters. 0.3 whole square. 0.3 whole square. In a further simplify madi calculator li 3 2s are 6. 54 into 10 power. 1 plus 9 minus 9 cancel ಆಗೋಯ್ತು. ಉಳ್ಕೊಂಡಿದ್ದೇನು minus 9 divided by 0.3 square. ಇನ್ನು ನೀವು further simplify ಮಾಡಿ ಹೇಳಿ calculator ಮಾಡಿ quick ಆಗಿ. You further simplify in your calculator and tell me what is that value. ಏನು ಬರ್ತದೆ ಅಂತ calculate ಮಾಡಿ ಹೇಳಿ. Power of minus 7 Newton ಏನೋ ಬರುತ್ತೆ. ಇನ್ನು further simplify ಮಾಡಿ 6 into 10 to the power of minus 7 along AC. along AC ನಲ್ಲಿ ಇರುತ್ತೆ. ಇದನ್ನ ಮೆನ್ಷನ್ ಮಾಡಿದ್ದೀವಿ along the direction A to C. along the direction A to C. ಅದೇ ತರ FB ನ ಕ್ಯಾಲ್ಕುಲೇಟ್ ಮಾಡಿ. What is your charge? Force due to charge at charge B on C. Charge B on C. FB will be equal to 1 by 4 pi epsilon naught charge at B, charge at C divided by the distance square of the distance, BC square. FB will be equal to 9 into 10 to the power of 9. What is charge at B? Yesterday again, ಇಲ್ಲಿ ನಾವು minus ನ ತಗೋಬಾರದು. Only we have to consider the magnitude of the charge. 3 into 10 to the power of minus 9. What is charge at C? 2 into 10 to the power of minus 9 whole divided by BC square. 0.3 square. 0.3 square. So further you simplify and tell me what will be the answer for that. Plus 9 minus 9 ille cancel ಮಾಡಿ calculate and tell me what will be your answer for that. And tell me whether you are getting this values or not. The values ಬರ್ತಿದೆ check ಮಾಡಿ. Now once we got this FA and FB, how do you calculate the resultant force? So resultant force in formula F is equal to root of FA square plus FB square plus 2 FB into cos theta ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. F is equal to root of. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. FA ನಮಗೆ ಗೊತ್ತಾಯ್ತು, FB ಗೊತ್ತಾಯ್ತು. How do you take the theta value now? Theta value ನಮಗೆ ಬೇಕಿಲ್ಲ. So ಇದೊಂದು ಡೈರೆಕ್ಷನ್ ಈ ಕಡೆ ಇದೆ, ಇದೊಂದು ಡೈರೆಕ್ಷನ್ ಈ ಕಡೆ ಇದೆ ಅಂದ್ರೆ this is your angle theta. So ಈ ಆಂಗಲ್ ಎಷ್ಟಿರುತ್ತೆ ಅಂತಂದ್ರೆ it will turn out to be 120 degree ಆಗಬೇಕಿದು. ಯಾಕಂದ್ರೆ ಟೋಟಲಿ it should be how much? 180 degree. ಇದು 60 degree ಆಗಿಬಿಟ್ರೆ ಉಳ್ಕೊಂಡಿರೋದು ಎಷ್ಟು ಆಗಬೇಕು ನಮಗೆ? 120 degree ಆಗಬೇಕು. So if theta equals 120 degree, if theta equals 120 degree, then what will be our cos theta? Cos of 120 degree will be how much? Cos of 120 degree ಏನಂತ ಬರ್ಕೋತೀರಾ? 90 plus theta ಅಥವಾ 180 minus theta ಅಂತ ಬರ್ಕೋಬೇಕು. ಅವಾಗ the value will turn out to be minus 1 by 2. ಹೌದಾ? ನಾವು ಟ್ರಿಗ್ನೋಮೆಟ್ರಿ ನಲ್ಲಿ ನಿಮಗೆ ಸಫಿಶಿಯೆಂಟ್ ಆಗಿ ಗೊತ್ತಾಗಿದೆ ವ್ಯಾಲ್ಯೂಸ್ ಏನೇನು ಬರುತ್ತೆ ಅಂತ. minus 1 by 2 ಬರುತ್ತೆ. Therefore F will be equal to root of, substitute ಮಾಡಿ. What is the value of FA? ನೋಡಿ ಇದ್ರ ಮ್ಯಾಗ್ನಿಟ್ಯೂಡ್ ಒಂದೇ, ಇದ್ರ ಮ್ಯಾಗ್ನಿಟ್ಯೂಡ್ ಒಂದೇ ಇದೆ. ಹಾಗಾಗಿ ಪವರ್ಸ್ ಒಂದೇ ಇದೆ. ಸಿನ್ಸ್ ಈ ತರ ಬರ್ಕೋಬಹುದು ನೀವು, ಇದೊಂದು ಸಿಂಪ್ಲಿಫಿಕೇಶನ್ ಮಾಡಬಹುದು. ಸಿನ್ಸ್ FA will be equal to FB, ಮ್ಯಾಗ್ನಿಟ್ಯೂಡ್ ಒಂದೇ ಇರೋದ್ರಿಂದ F equals root of FA square plus FA square plus 2FA into FA minus 1 by 2. ಈ ತರ ಮಾಡ್ಬೋದು. ಈ 2 cancel ಆಗುತ್ತೆ. So F will be equal to root of 2 times of FA square minus FA square. ಹೌದಾ? F
FA square plus FA square 2 times of FA square ಇಲ್ಲಿ FA minus cancel ಆದರೆ ಬರುತ್ತೆ will be equal to 2FA square ಅಲ್ಲಿ 1 ಹೇಳ್ಬಿಟ್ಟವ್ರೆ ಏನಾಗುತ್ತೆ ನಿಮಗೆ root of FA ಬರುತ್ತೆ further simplify ಮಾಡಿ ನೋಡಿ ಏನು ಬರುತ್ತೆ ಆನ್ಸರ್ you can verify the answer verify ಮಾಡಬಹುದಾ ನೋಡಿ 2FA square minus FA square cancel ಆದರೆ F will be equal to FA ನೇ ಉಳ್ಕೊತ್ತೆ ನಿಮಗೆ FA ನೇ ಉಳ್ಕೊತ್ತೆ will be equal to ಎಷ್ಟು ಬಂದಿದೆ ನಮಗೆ 6 into 10 to the power of minus 7 will be the answer 6 into 10 to the power of minus 7 Newton. So the resultant force is also the same 6 into 10 to the power of minus 7 Newton per. So how do you calculate the resultant force direction? Results force direction ಬೇಕು ಅಂದ್ರೆ ನಾವು ಏನು ಮಾಡಬೇಕು ಇದನ್ನ FA ಅಂತ ತಗೊಂಡಿದೀವಿ ಇದನ್ನ FB ಅಂತ ತಗೊಂಡಿದೀವಿ ಇವಾಗ if I take this alpha ಅಂತ ತಗೊಂಡ್ಬಿಟ್ರೆ alpha ಈ ಕಡೆಗೆ ತಗೊಂಡ್ರೆ with respect to FB ಆಗುತ್ತೆ ಅವಾಗ ನಮಗೆ ಫಾರ್ಮುಲಾ ಅಥವಾ with respect to FA ಆಗುತ್ತೆ either you can take this alpha this side or this side ಎರಡರಲ್ಲಿ ಯಾವ್ದಕ್ಕೆ ಬೇಕಾದ್ರೂ ನೀವು ತಗೋಬಹುದು whichever is convenient for you you can choose that one and you take it as an assignment and try to calculate what is the tan alpha. Tan alpha will be equal to namge q sin theta divided by p plus q cos theta. So tan alpha will be equal to q antandre fb cos theta divided by p plus q andre fa plus fb sin theta. Sorry, q sin theta la fb sin theta fb cos theta. So further simplify madi tell me you take it as an assignment and try to find out what is your alpha value. Try to find out that alpha value. So just calculate your value will be 30 dB. So verify ಮಾಡಿದ್ರ 30 ಬಂತ ನೋಡಿ 30 ಬರುತ್ತೋ ಅಥವಾ or ಅಲ್ಲ 30 ಅಥವಾ 60 probably 60 will be the right answer verify ಮಾಡಿ ನೋಡಿ that will be your answer. So we have few problems here, 2 problems for assignment. So similarly we have discussed this problem in the previous sessions. First one, 2 insulated charged copper spheres A and B have their centers separated by a distance of 30 centimeters. What is the mutual force of electrostatic repulsion if the charge on each is 9 into 10 to the power of minus 9 coulomb? Remember, the radii of A and B are negligible. Usually ನಾವು ಪಾಯಿಂಟ್ ಚಾರ್ಜಸ್ ಅಂತ ಹೇಳ್ತೀವಿ. ಇಲ್ಲಿ ಕಾಪರ್ ಸ್ಪಿಯರ್ಸ್ ಅಂತ ಹೇಳಿದಾನೆ, ಹಾಗಾಗಿ ಆ ಕಾಪರ್ ಸ್ಪಿಯರ್ ಇದ್ರು you treat it as a point charge ಅಂತ ನಾವು ಮಾಡೋಣ. And also calculate what is the force of repulsion if each sphere is charged double. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಚಾರ್ಜ್ ಡಬಲ್ ಮಾಡಿದಾಗ and the amount of the distance between them is half. ಅಂದ್ರೆ original distance ಎಷ್ಟಿದೆ separation 30 ಇದೆ, half of this ಅಂದಾಗ ಏನಾಗುತ್ತೆ 15 centimeter ಆಗುತ್ತೆ. ಆವಾಗ ಈ ತರದ ಒಂದು ಪ್ರಾಬ್ಲಮ್ ಮಾಡಿಸಿದ್ವಿ previous session ಅಲ್ಲಿ. You try to follow that and try to solve this particular problem. And the next problem is this one. 3 positive charges plus 3 plus 4 plus 5 are separated by placed at the vertices A and B, AB and C respectively of an equilateral triangle. ABC of side 0.2 meter. Find only the magnitude of the force on the largest charge. Find only the magnitude of the force. ಈ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಷನ್ ಏನು ಕಂಡುಹಿಡಿಯೋದು ಬೇಡ, ಬರೀ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ನ ಕಂಡುಹಿಡಿಯಿರಿ. ಎಲ್ಲ ಪಾಸಿಟಿವ್ ಚಾರ್ಜ್ ಇದೆ. ಈಗ ಲಾಸ್ಟ್ 2-3 ಪ್ರಾಬ್ಲಮ್ಸ್ ಅಲ್ಲಿ ನಾವು ಆ ಟ್ರಯಾಂಗಲ್ ಮಾಡಿದೀವಿ. ಯು ಜಸ್ಟ್ ಫಾಲೋ ದ ಸೇಮ್ ಮೆಥಡ್ಸ್, ಸೇಮ್ ಸ್ಟೆಪ್ and you find the magnitude of the force on the
ಲಾರ್ಜೆಸ್ಟ್ ಚಾರ್ಜ್. ಅಂದ್ರೆ ಇಲ್ಲಿ ಎಲ್ಲ ಪ್ರಾಬ್ಲಮ್ ಅಲ್ಲೂ ಕೊಡ್ತಾ ಇದ್ದ ಯಾವುದೋ ಒಂದು ಪರ್ಟಿಕ್ಯುಲರ್ ರೆಫರೆನ್ಸ್ ನ, ಯಾವುದೋ ಒಂದು ಚಾರ್ಜ್ ನ ರೆಫರೆನ್ಸ್ ಕೊಡ್ತಾ ಇದ್ದ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದಾನೆ ಅಂದ್ರೆ ಯಾವ ಪರ್ಟಿಕ್ಯುಲರ್ ಚಾರ್ಜ್ ಅಂತ ಹೇಳಿಲ್ಲ, ಬಟ್ ಆದ್ರೆ he has specified find the force on the largest charge. ಈ ಮೂರಲ್ಲಿ ಯಾವುದು ಲಾರ್ಜೆಸ್ಟ್ ಅಂತಂದ್ರೆ look at the magnitude of the charge. ಇಲ್ಲಿ +3 ಇದೆ, +4 ಇದೆ, ಇಲ್ಲಿ +5 ಇದೆ, and that is your largest charge. So ಈ ಚಾರ್ಜ್ ಮೇಲೆ to find out the resultant force. Now you try to solve these problems and take it as an assignment, try to work out. Okay.